ಗ್ಯಾಸ್ ಗೀಸರ್ ಸೋರಿಕೆ ಈ ಅನಾಹುತದ ಸರಣಿಗೆ ಈಗ ತಾಯಿ ಮಗು ಬಲಿಯಾಗಿರುವಂತಹ ದಾರುಣ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಅದು ಕೂಡ ಗೋವಿಂದರಾಜ್ ನಗರದ ಪಂಚಶೀಲ ನಗರದಲ್ಲಿ ನಡೆದಿರೋದು. ತಾಯಿ ಚಾಂದಿನಿ 26 ವರ್ಷ ವಯಸ್ಸು ಮಹಿಳೆಗೆ, ಯುವಿ 4 ವರ್ಷದ ಮಗು ಸಾವನ್ನಪ್ಪಿರೋದು. ಚಾಂದಿನಿ ಪತಿ ಕಿರಣ್ ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ರು. ನಿತ್ಯ ದೊಡ್ಡ ಮಗಳನ್ನ ಶಾಲೆಯಿಂದ ಚಾಂದಿನಿ ಕರ್ಕೊಂಡು ಬರ್ತಾ ಇದ್ರು. 4 ಗಂಟೆ ಆದರೂ ಕೂಡ ಮಗಳನ್ನ ಕರ್ಕೊಂಡು ಬಂದಿರಲಿಲ್ಲ ಶಾಲೆಯಿಂದ ತಾಯಿ. ಸ್ಕೂಲಿಗೆ ಬರ್ತಾರಲ್ಲ ಪೇರೆಂಟು. ಚಾಂದಿನಿ ಹೋಗದ ಕಾರಣ ತಂದೆಗೆ ಶಾಲೆಯವ್ರು ಕರೆ ಮಾಡ್ತಾರೆ, ನಿಮ್ಮ ಮಗಳು ಇಲ್ಲೇ ಇದ್ದಾರೆ, ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ. ಹೀಗಾಗಿ ಪತಿ ಏನು ಮಾಡ್ತಾರೆ, ಕರೆ ಮಾಡ್ತಾರೆ ಚಾಂದಿನಿ ಅವರಿಗೆ, ಏನಾಗಿದೆ ನೋಡೋಣ ಅಂತ ಹೇಳಿ. ತಮ್ಮನಿಗೆ ಕರೆ ಮಾಡಿ ಮನೆಗೆ ಹೋಗಿ ನೋಡುವಂತೆ ಪತಿ ಹೇಳಿದರು. ಕಿರಣ್ ತಮ್ಮ ಪ್ರವೀಣ್ ಮನೆಗೆ ಹೋಗಿ ನೋಡಿದಾಗ ಚಾಂದಿನಿ ಪ್ರಜ್ಞೆ ತಪ್ಪಿ ಬಿದ್ದಿದ್ರು. ಮಗು ಕೂಡ ಅಲ್ಲಿತ್ತು. ಕೂಡಲೇ ಇಬ್ಬರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಅವರಿಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಗ್ಯಾಸ್ ಗೀಸರ್ ಸೋರಿಕೆ ಪದೇ ಪದೇ ಕೇಳ್ತಾ ಇರ್ತೀರಾ, ಬಟ್ ಏನಕ್ಕಾಗತ್ತೆ ಅಂತ ಬಂದಾಗ ಕಾರ್ಬನ್ ಮೊನಾಕ್ಸೈಡ್ ಅನ್ನುವಂತಹ ವಿಷ ಹೊರಸೂಸಿದ ಕಾರಣಕ್ಕೋಸ್ಕರ ಈ ಗ್ಯಾಸ್ ಗೀಸರ್ನ ಸಾವಾಗುತ್ತೆ. ಯೂಶಲಿ ಕಾರ್ಬನ್ ಮೊನಾಕ್ಸೈಡು ವಾಸನೆನೂ ಬರಲ್ಲ, ನಾವು ಉಸಿರಾಡ್ತಿದ್ದೀವಿ ಅಂತಲೂ ನಮಗೆ ಗೊತ್ತಾಗಲ್ಲ. ಪ್ಲಸ್ ಸ್ನಾನ ಮಾಡಬೇಕಾದ್ರೆ ಏನಾಗುತ್ತೆ, ಬಾತ್ರೂಮ್ಗಳು ಯೂಶಲಿ ವೆಂಟಿಲೇಷನ್ ಇರಲ್ಲ, ಕಿಟಕಿ ಎಲ್ಲ ಸಣ್ಣ ಕಿಟಕಿ ಇದ್ರೂ ಅದನ್ನು ಮುಚ್ಚಿಬಿಟ್ಟಿರ್ತೀವಿ. ಸೊ ಈಸಿಯಾಗಿ ಪ್ರಜ್ಞೆ ತಪ್ತಾರೆ, ನಂತರ ಉಸಿರು ಗಟ್ಟುತ್ತೆ, ನಂತರ ಮೆದುಳು ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ. ಇದು ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ವಿಷ ಜೀವದ ಮೇಲೆ ಮಾಡುವ ಹಾನಿ. ಪಾಪ ಇಬ್ಬರು ಫೋಟೋ ನೋಡ್ತಾ ಇದ್ದೀರಾ, ಸುಂದರ ಭವಿಷ್ಯ ಇತ್ತು ಅವರಿಬ್ಬರಿಗೂ ಕೂಡ. ಬಟ್ ತಮ್ಮದಲ್ಲದ ತಪ್ಪಿಗೆ ಅರಿವಿಗೆ ಬಾರದಂತೆ ಹಿಂಗೆ ಸಾವನ್ನಪ್ಪಿದ್ದಾರೆ ಅನ್ನೋದು ಮಾತ್ರ ಅತ್ಯಂತ ದುರ್ದೈವದ ವಿಚಾರ. ಗಾಳಿ ಚಲನೆ ಎಲ್ಲ ಇರಲ್ಲ ಬಾತ್ರೂಮಲ್ಲಿ. ಸೊ ಸಣ್ಣ ಬಾತ್ರೂಮ್ನಲ್ಲಿ ಗ್ಯಾಸ್ ಗೀಸರನ್ನು ಬಳಸ್ಬಿಡ್ತಾರೆ. ನಾವು ಈ ಗ್ಯಾಸ್ ಗೀಸರ್ ಕುರಿತಂತೆ ಅನೇಕ ಸಲ ಎಚ್ಚರಿಕೆ ಕೊಡೋ ಕೆಲಸನ ಕೂಡ ಮಾಡಿರ್ತೀವಿ. ವೆಂಟಿಲೇಷನ್ ನೋಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತೆಲ್ಲ. ಮತ್ತು ಒಟ್ಟೊಟ್ಟಿಗೆ ಒಂದೇ ಸಣ್ಣ ಜಾಗದಲ್ಲಿ ಈ ಮಕ್ಕಳನ್ನೆಲ್ಲ 4 ವರ್ಷ 3 ವರ್ಷದ ಮಕ್ಕಳನ್ನೆಲ್ಲ ಸ್ನಾನ ಒಟ್ಟಿಗೆ ಮಾಡಿಸ್ಬೇಕು ಬಿಡಿ, ಬಟ್ ದೊಡ್ಡವರು ಸಾವನ್ನಪ್ತಾರೆ ಹೀಗೆಲ್ಲ. ಆಮೇಲೆ ಯಾಕೆ ಹಿಂಗಾಗುತ್ತೆ ಅಂದರೆ ಗ್ಯಾಸ್ ಗೀಸರ್ ಹಳೇದಾಗಿರ್ಬೋದು, ಸರಿಯಾಗಿ ಸರ್ವಿಸ್ ಮಾಡಿಸ್ದೇ ಇರ್ಬೋದು, ಅಥವಾ ಸರಿಯಾದ ಗಾಳಿ ಸಿಗದೇ ಇರೋದು ಕೂಡ ಇಂಥ ಗ್ಯಾಸ್ ಗೀಸರ್ ಸೋರಿಕೆಗೆ ಕಾರಣ ಆಗುತ್ತೆ. ಕಾರ್ಬನ್ ಮೊನಾಕ್ಸೈಡ್ ಅನ್ನೋ ವಿಷ ಅನಿಲ, ಅದು ಗೊತ್ತೂ ಆಗಲ್ಲ ನಮ್ಗೆ, ನಾವು ಅದನ್ನು ಹೀರ್ತಾ ಇದ್ದೀವಿ ಅಂತ. ನಾನು ಗೊತ್ತಾಗಿದ್ದು 4:20ರಲ್ಲಿ ಸ್ನಾನಕ್ಕೆ ಹೋಗಿದ್ರು ಅಷ್ಟೇ ಸರ್. ಅದು ಬಿಟ್ಟರೆ ಇನ್ನೇನು ಆಗಿದೆ ಅಂತಲೂ ಗೊತ್ತಿಲ್ಲ ನನಗೆ. ಏನರಿಂದ ಆಗಿದೆ ಅಂದರೆ ಮನೇಲಿ ಗ್ಯಾಸ್ ಗೀಸರ್ ಯೂಸ್ ಮಾಡ್ತಾ ಇದ್ದೀವಿ ಸರ್, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೇ ಗೊತ್ತಾಗೋದು ನಮಗೆ. ಯಾರೂ ಮಾಹಿತಿ ಕೊಟ್ಟಿಲ್ಲ ಸರ್. 3:30ಕ್ಕೆ ಕಾಲ್ ಬರಬೇಕಾಯಿತು ಮನೆಯಿಂದ, ಬಂದಿಲ್ಲ. 4 ಗಂಟೆಗೆ ನಾನೇ ಕಾಲ್ ಮಾಡಿದೆ, ರೆಸ್ಪಾನ್ಸ್ ಮಾಡಲಿಲ್ಲ. ಆಮೇಲೆ ಡೋರ್ ಓಪನ್ ಮಾಡಿರೋದು ನಮ್ಮ ತಮ್ಮ ಬಂದು ಡೋರ್ ಓಪನ್ ಮಾಡಿರೋದು. ಎಷ್ಟು ಜನ ಮಕ್ಕಳು? ಇಬ್ಬರು ಹೆಣ್ಮಕ್ಳು. ಒಬ್ಬರು ಸ್ಕೂಲಿಂದ ಬರಬೇಕಾಯಿತು 3:30ಗೆ, ಬಂದಿಲ್ಲ. ಸ್ಕೂಲಿಂದ ಕಾಲ್ ಬಂದಿದೆ, ನಿನ್ನ ಮಗಳನ್ನ ಕರ್ಕೊಂಡು ಹೋಗಿಲ್ಲಪ್ಪ, ಇನ್ನೂ ಸ್ಕೂಲಲ್ಲೇ ಇದ್ದಾರೆ ಅಂತ. ಆವಾಗ ಮನೆಗೆ ಕಾಲ್ ಮಾಡಿದಾಗ ಮನೇಲಿ ಯಾರು ರೆಸ್ಪಾನ್ಸ್ ಮಾಡಿದ್ದಕ್ಕೆ ನಮ್ಮ ತಮ್ಮನ್ನ ಮನೆ ಹತ್ರ ಕಳಿಸಿ ನೋಡಿರೋದು ಸರ್. ಯೂಶಲಾಗಿ ಅವರೇ ಡೈಲಿ ಕರ್ಕೊಬರೋದು. ಕೆಲಸಕ್ಕೆ ಏನು ಹೋಗಲ್ಲ ಸರ್, ಮನೇಲೇ ಇರ್ತಾರೆ. ಆ್ಯಕ್ಚುಲಾಗಿ ಮಗುನ ಸ್ಕೂಲಿಂದ ಕರ್ಕೊಬರ್ದಿಲ್ಲ ಅಂತ ಅಂದ್ಬಿಟ್ಟು ಮೊದಲನೇ ಅವಳನ್ನ ನಮ್ಮ ಬ್ರದರ್ ಹೋಗಿ ಫೋನ್ ಮಾಡಿದರು ನನಗೆ. ನಾನು ಹೋಗಿ ನೋಡಿದ್ದಾಗ ಅಲ್ಲಿ ಮನೇಲಿ ಡೋರೆಲ್ಲ ಲಾಕ್ ಆಗಿತ್ತು. ಆಮೇಲೆ ಇದು ಸ್ನಾನಕ್ಕೆ ಹೋಗಿದ್ದಾರೆ ಇಬ್ಬರು. ಗ್ಯಾಸ್ ಗೀಸರಿಂದ ಇದು ಎಫೆಕ್ಟ್ ಆಗಿರುತ್ತೆ. ದಯವಿಟ್ಟು ಆದಷ್ಟು ಗ್ಯಾಸ್ ಗೀಸರ್ನ ಸ್ಟಾಪ್ ಮಾಡಿ. ಸಾಧ್ಯ ಆದರೆ ಇಫ್ ಇನ್ ಕೇಸು ತಣ್ಣೀರಲ್ಲೇ ಸ್ನಾನ ಮಾಡಿ, ಇಲ್ಲ ಸೋಲಾರ್ ಬಳಸಿ. ದಯವಿಟ್ಟು ಗ್ಯಾಸ್ ಗೀಸರು, ಎಲೆಕ್ಟ್ರಿಕ್ ಗೀಸರ್ ಯಾವುದನ್ನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ಅದರಿಂದ ನಮ್ಮ ಮನೇಲಿ ಒಂದು ಪುಟ್ಟ ಜೀವ ಇನ್ನೊಂದು ನಮ್ಮ ಅತ್ತಿಗೆ, ಅವರು 26 ಇಯರ್ಸು 27 ಇಯರ್ಸು ಅವ್ರನ್ನ ಕಳ್ಕೊಂಡಿರ್ತೀವಿ. ದಯವಿಟ್ಟು ಇದರಿಂದ ನೀವು ಎತ್ತಿಚ್ಕೊಳ್ಳಿ. ದಯವಿಟ್ಟು ಆದಷ್ಟು ಸ್ಟಾಪ್ ಮಾಡಿ ಯೂಸ್ ಮಾಡಿ. ಸರ್ ಇದು ಆ್ಯಕ್ಚುಲಾಗಿ ನಾನು ನೋಡಿದಾಗ 4:30 ಆಗುತ್ತೆ ಸರ್.